ನಮಸ್ಕಾರ ಬಾರಾಜಪ್ಪ. ಏನು ಅಣ್ಣ ತಮ್ಮಂದಿರು ಇಬ್ಬರು ಜೊತೆಯಾಗಿ ಬಂದಿರುವುದಲ್ಲ, ಯಾಕೆ ಏನಾದರೂ ಕೆಲಸವಿತ್ತೆ? ಮುಖ್ಯವಾದ ಕೆಲಸವೇ ಇತ್ತು. ನೀವು ಸುತ್ತ 10 ಹಳ್ಳಿಗೆ ರಾಜಮನೆತನದವರು, ಮೇಲಾಗಿ ದೊಡ್ಡ ರಾಜಕಾರಣ ವ್ಯಕ್ತಿ. ನಮ್ಮಂತವ್ರಿಗೆ ಕಷ್ಟ ಬಂದರೆ ನಿಮ್ಮಲ್ಲಿಗೆ ಬಂದಿರೋ ಪರಿಹಾರ ಸಿಗುತ್ತೆ ಅಂತ ನಂಬಿ ಬಂದಿರಿ. ನೋಡಪ್ಪ, ನಮ್ಮ ಗೌಡರದ ನಿಮ್ಮ ಹತ್ರ ಕಷ್ಟ ಪರಿಹಾರ ಮಾಡಾಕ ನಿಮಗ್ ಬಂದಿರೋ ಕಷ್ಟ ಏನಂತ ಹೇಳ್ಬಿಟ್ರ ತಟ್ಟನ ಸರಿ ಮಾಡಿಬಿಡ್ತಾರ ನಮ್ಮ ಗೌಡ್ರೆ. ನನ್ನ ತಮ್ಮ ಮಹಿಳೆಯರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ಅವರನ್ನು ಬಿಡಿಸಿಕೊಡಿ ಎಂದು ಕೇಳಲು ಬಂದಿರುವೆ. ಅಣ್ಣನನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿರುವುದಂತೂ ನಿಜ. ಆದರೆ ಅರೆಸ್ಟ್ ಮಾಡಲಿಕ್ಕೆ ಈ ಎಮ್ಮೆಲ್ಲೆ ನನಗೆ ಚೆನ್ನಾಗಿ ಗೊತ್ತದೆ. ನನಗೆ ತೊಂದರೆ. ಬಾಯಿ ಬಿಗಿದು ಮಾತನಾಡು, ಬಾಯಿ ಮುಚ್ಚು ಬಡವ. ಯಾರ ಮನೆಗೆ ಬಂದು ಏನನ್ನು ಮಾತಾಡುವುದನ್ನು ಅರಿವಿದೆಯಾ ನಿನಗೆ? ಕಾಡಿನಲ್ಲಿ ಶಿವರಾಜ ಎಂದು ಸತ್ತ ಜಿಂಕೆಯನ್ನು ಮುಟ್ಟುವುದಿಲ್ಲ. ಅದೇ ಇದ್ದರೂ ಬೇಟೆಯಾಡು ತಿನ್ನುವುದೇ ಅದರ ಕೆಲಸ. ಲೇಬರವಿಕಾರಿ ರಾಜೀವ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು. ಎಲ್ಲೆಲ್ಲ ಮನೆಯಲ್ಲಿ ಗುಲಾಮಗಿರಿಗೆ ಅದರೆಂದು ಗೂಂಡಾಗಿರಿಯನ್ನು ಮಾಡಿದರೆ ನಿಮ್ಮ ಗೂಂಡಾಗಿರಿಗೆ ಹೆದರುತ್ತೇವೆಂದು ತಿಳಿದುಕೊಂಡಿರುವೇನಲೇ. ಏನು ತಪ್ಪು ಮಾಡದ ನಮ್ಮಣ್ಣನನ್ನು ಅನ್ಯಾಯವಾಗಿ ಒಳಗೆ ಹಾಕಿದ ನೀವು ಜನತೆ ಮಾಡುವ ರಾಜಕಾರಣಿಗಳು ನಿಮ್ಮ ಜನ್ಮಕ್ಕೆ ಜೈಲು ಜೈಲು ಜೈಲು. ಜೈಲಿಗೆ ಹಾಕುವ ಗಂಡು ಇನ್ನೂ ಹುಟ್ಟಿಲ್ಲ. ಹುಟ್ಟುವುದು ಇಲ್ಲ. ಒಂದು ವೇಳೆ ಹುಟ್ಟಿದರೆ ಅವನಿಗೆ ನಾನು ಸಲಹೆ ಮಾಡುವುದು ಸುಡುಗಾಡು ಕೇಳುತ್ತೇನೆ, ತೆಗೆದುಕೋ. ಸ್ವಚ್ಛದ ಕುನ್ನೆ ಈ ಎಮ್ಮೆಲ್ಲೆ ಮಾತಿಗೆ ನೀ ಮಿಚ್ಚಿ ನುಡಿದರೆ ನಮ್ಮನ್ನು ಒಳಗೆ ಹಾಕಿಸಿದಾಗೆ ನಿನ್ನನ್ನು ಒಳಗೆ ಹಾಕಿಸ್ತೇನೆ. ನಮ್ಮಂತ ಎಷ್ಟು ರೈತರನ್ನು ಅನ್ಯಾಯವಾಗಿ ಒಳಗೆ ಹಾಕಿದ ನೀನು ಕೊನೆಗೂ ಒಂದು ದಿನ ಅಲ್ಲಿಗೆ ಹೋಗುವ ಪ್ರಸಂಗ ಬಂದೇ ಬರುತ್ತದೆ ಮಗನೇ, ನೆನಪಿಟ್ಟುಕೊಳ್ಳೆ. ನಮ್ಮ ಮನೆಗೆ ಬಂದು ನಮಗೆ ಉತ್ತರದಿಂದ ಮಾತಾಡುವ ಸಕ್ಕು ಬಂತಲೇ ಮಗನೇ. ಈ ಬಲರಾಮನ ಪಿತ್ತ ನೆತ್ತಿಗೆ ಇರುವ ಮೊದಲು ಕಾಲ್ಕಿಯಿಂದ ಎಲ್ಲವಾದರೆ ನಿನ್ನ ಹಣ ಇಲ್ಲೇ ಅರಮನೆಯಲ್ಲಿ ಬೀಳಬೇಕಾಗುತ್ತದೆ ಮಗನ ತೋಕೆ. ನಿಮ್ಮಂಥ ಕೆಟ್ಟ ರಾಜಕಾರಣಿಗಳನ್ನು ಛತ್ತ ಕಟ್ಟಲೆಂದು ಒಬ್ಬ ಲೋಕಾಯುಕ್ತ ಅಧಿಕಾರಿ ಸಂತೋಷದ ನಂತರ ಮತ್ತೆ ಎತ್ತಿ ನಿಂತರೆ ಉಳಿದ ನಿಮ್ಮಂತ ಕೆಟ್ಟ ರಾಜಕಾರಣಿಗಳ ಹೆಂಡತಿರು ವಿಧಿಯರಾಗುತ್ತಾರೆಂದು ಬರೆದಿಟ್ಟುಕೋ ಮಗನೇ ನಿನ್ನ ಕೈಯಲ್ಲಿ. ಏ ನರಸಪ್ತನಾರ್ಬಾದ, ನೀನು ನಮ್ಮನ್ನು ಅಂತ 100 ಸಂತೋಷಗಳು ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಲೇ ಪಕ್ಷ, ಬಾಯಿ ಮುಟ್ಕೊಂಡು ಇಲ್ಲಿಂದ ಹೋದರೆ ಸರಿ, ಇಲ್ಲವಾದರೆ ಇದೇ ಕಂಬಕ್ಕೆ ಕಟ್ಟಿ ನಿನ್ನನ್ನು
ರಕ್ಷಿಸಿಡಬೇಕಾಗುತ್ತದೆ ಎಚ್ಚರ. ನೀನು ದುಡ್ಡಿನಲ್ಲಿ ದೊಡ್ಡವನಿರಬಹುದು, ಆದರೆ ದುಡ್ಡಿನ ವಿಷಯವನ್ನು ಬಿಟ್ಟು ಮೆಚ್ಚಿದ ವಿಷಯದಲ್ಲಿ ನೀನು ನನಗಿಂತ ಬಚ್ಚ ನನ್ನ ಮಗ ಅಂತ ತಿಳಿದುಕೊಳ್ಳಲೇ? ಸಂಗಮೇಶ, ನಾವಿಲ್ಲಿಗೆ ಬಂದಿದ್ದೇವೆ ಇವರ ಜೊತೆ ಜಗಳವಾಡುವುದಕ್ಕೆಲ್ಲ. ಜೈಲಿನಲ್ಲಿದ್ದ ನಮ್ಮ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಅದನ್ನು ಬಿಟ್ಟು ದೊಡ್ಡವರಿಗೆ ಈ ರೀತಿ ಮಾತನಾಡುತ್ತಿಲ್ಲ, ನಾಚಿಕೆ ಆಗುವುದಿಲ್ಲ ನಿನಗೆ? ದೊಡ್ಡವರು ಅಣ್ಣ, ಯಾರಣ್ಣ ದೊಡ್ಡವರು? ಅನ್ಯಾಯವಾಗಿ ಒಬ್ಬ ರೈತನನ್ನು ಹೊರಗೆ ಹಾಕಿದ್ದಾರಲ್ಲ, ಇವರು ದೊಡ್ಡವರ? ಇಲ್ಲ, ಇಡೀ ನಮ್ಮ ರಾಷ್ಟ್ರಕ್ಕೆ ಅನ್ನ ಹಾಕಿ ಸಮಾಂತರ ನಮ್ಮಂತ ರೈತರು ದೊಡ್ಡವರ? ಇವುದರಲ್ಲಿ ಯಾರು ದೊಡ್ಡವರೆಂದು ಹೇಳಲು ಮೇಲೆ ಒಬ್ಬ ಇದ್ದಾನಲ್ಲಣ್ಣ, ಅವನೇ ಈ ಜಗತ್ತಿಗೆ ದೊಡ್ಡವರು. ಬಾಯಿ ಮುಟ್ಟು ಪಾಪಿ, ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥವಾಗುವುದಿಲ್ಲವೇ? ನೀನು ಇಲ್ಲಿ ಒಂದು ಕ್ಷಣ ಕೊಡುದು. ಮೊದಲು ನೀನು ನನ್ನ ಬೆಳೆಗೆ ಅಣ್ಣ ನೋಡು ರಾಜಪ್ಪ, ನಿನಗಿರುವ ತಾಳ್ಮೆ ಬುದ್ಧಿ ಆ ನಿನ್ನ ತಮ್ಮಂದರಿಗಿಲ್ಲ. ಏನು 4 ಅಕ್ಷರ ಕಲಿತ ಮಾತ್ರಕ್ಕೆ ಸೊಕ್ಕು ಬಂದಿದೆ ಅವರಿಗೆ. ಗೌಡ್ರೆ, ಅವನು ಇನ್ನೂ ಚಿಕ್ಕವನು, ಏನೋ ಬಿಸಿ ರಕ್ತ ರೋಷದಲ್ಲಿ ಆ ರೀತಿ ಮಾತಾಡಿದ್ದಾನೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವನನ್ನು ಕ್ಷಮಿಸಿ ಬಿಡಿ. ಇದು ಅಪ್ಪ ಹುಟ್ಟಿದ ಮಾತು ಅಂದ್ರ ಹಿಂಗೆಲ್ಲ ಸಮಾಧಾನದಿಂದ ಕೇಳಿದ್ರ ಅದಪ್ಪ ಎಲ್ಲಾ ಕೆಲಸನ ಸಲೀಸಾಗಕ್ಕವು. ಇದನ್ನ ಬಿಟ್ಟು ಹಡಿ ಬಡಿ ಕಡಿ ಅಂದ್ರಿ ಯಾ ಕೆಲಸನ ಆಗಲ್ಲ ನೋಡು ಅದಪ್ಪ. ನೋಡಿ ಗೌಡ್ರಿ, ಜೈಲಿನಲ್ಲಿದ್ದ ನಮ್ಮ ತಮ್ಮ ಮೈಲಾರಿಯನ್ನು ದೊಡ್ಡ ಮನಸ್ಸು ಮಾಡಿ ನೀವು ಬಿಡಿಸಿ ಕೊಡಿ ಎಂದು ನಿಮ್ಮ ಕಾಲಿಗೆ ಬಿದ್ದು ಬೀಳಿಕೊಳ್ಳಿ. ನಿಮ್ಮ ಕಾಲಿಗೆ ಬಿದ್ದು ಬೀಳಿಕೊಳ್ಳಿ. ಗೌಡ್ರ, ಈ ಕೆಲಸನ ಬಿಡಬಾರ್ರಿ. ಗಾಳಿ ಬಿಟ್ಟೈತಿ ತೂರ್ಕೊಂಡ್ಬಿಟ್ರಾತ, ಗಾಳಿ ಬಿಟ್ಟೈತಿ ತೂರ್ಕೊಂಡ್ಬಿಟ್ರಾತ. ನೋಡು ರಾಜಪ್ಪ, ನಿನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡುವ ಜವಾಬ್ದಾರಿ ನನ್ನದು. ಹೋದರೆ ನಿಮ್ಮ ಹೊಲವನ್ನು ನನಗೆ ಮಾರಿದರೆ ಮಾತ್ರ ಗೌಡ್ರೆ, ನನಗೆ ಆಸ್ತಿಗಿಂತ ನನ್ನ ತಮ್ಮ ಮುಖ್ಯ. ನನಗೆ ನಮ್ಮ ಮೈಲಾರಿ ನನ್ನ ಹತ್ರ ಇದ್ರೆ ಇಂಥ 10ರಷ್ಟು ಆಸ್ತಿಯನ್ನು ಗಳಿಸಬಹುದು. ಗೌಡ್ರೆ, ನೀವು ಹೇಳಿದ ಹಾಗೆ ನನ್ನ ಆಸ್ತಿಯನ್ನು ಕೊಡಲಿಕ್ಕೆ ನಾನು ಒಪ್ಪಿದ್ದೇನೆ. ದಯವಿಟ್ಟು ನನ್ನ ತಮ್ಮನನ್ನು ಬಿಡಿಸಿಕೊಡಿ ಗೌಡ್ರೆ, ನನ್ನ ತಮ್ಮನನ್ನು ಬಿಡಿಸಿಕೊಡಿ. ನೋಡು ರಾಜಪ್ಪ, ಏನ್ ವಿಚಾರ ಮಾಡಕತ್ತಿದ್ದಿ? ಬಾಯ್ ರಾಜಪ್ಪ ಬಾಯ್. ಅಲ್ವ, ನೀ ಏನ್ ವಿಚಾರ ಮಾಡಕತ್ತಿದ್ದಿ? ನೋಡ, ಸುಮ್ಮನೆ ನಮ್ ಗೌಡ್ರು ಹೇಳ್ದಂಗೆ ಕೇಳಿ ನಿಮ್ಮ ಹೊಲ ನಮ್ ಗೌಡ್ರಿಗೆ ಕೊಟ್ಟಿ ನಿಮ್ ತಮ್ಮ ಮೈಲಾರಿ ಹೊರಗೆ ಬರ್ತಾನ. ಇಲ್ಲಕಂದ್ರ ಅಲ್ಲಿ ಅವ ಯಾವತ್ತು ಹೊರಗೆ ಬರಂಗಿಲ್ಲ. ಅಲ್ಲ ರಾಜಪ್ಪ, ನೀ ಏನ್ ಪುಕ್ಸಿಲ್ಲ ಕೊಡ್ತೀನಪ್ಪ ನಮ್ ಗೌಡ್ರಿಗೆ? ನಮ್ ಗೌಡ ತಕ್ಕಂಗ ರೊಕ್ಕ ಕರ್ತಾರ, ರೊಕ್ಕನ ಅದೇ ರೊಕ್ಕ ತಗೊಂಡು ಎಲ್ಲಾರು ಒಂದು ಆಗಿದ್ರೆ ಹೊಲ ಹಿಡಿದ್ರಪ್ಪ. ಏನಂತ ಈ ಮಾತಿಗೆ ಅನ್ನೋದ್ರಲ್ಲಿ ಏನಿದೆ ಬಂದಿದ್ದಪ್ಪ? ನೀವು ಹೇಳಿದಾಗೆ ನನ್ನ ಹೊಲವನ್ನು ಕೊಡಲಿಕ್ಕೆ ಒಪ್ಪಿದ್ದೇನೆ. ಏನಿಲ್ಲ, ಮೊದಲು ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡಿ. ನಾನು ನನ್ನ ಹೊಲವನ್ನು ಕೊಡಲು ಸಿದ್ಧ. ಸಹಿ ಮಾಡಿಸಿಕೊಂಡು ಹಣವನ್ನು ಕೊಟ್ಟು ಕಳಿಸುವವನಿಗೆ ಹಂಗ ಮಾಡ್ತಾನೆ ರಾಜಪ್ಪ. ಇದನ್ನ ಸಹಿ ಮಾಡಪ್ಪ. ಸರಿ ಗೌಡ್ರಿ, ನಾವಿನ್ನು ಹೋಗಿ ಬರುತ್ತೇವೆ. ರಾಜಪ್ಪ, ನಾನು ಅಲ್ಲಿ ಮಠ ಬರ್ತೇನೆ. ಹೊಡೆದಂತಪ್ಪ ಯಾಕಲೇ ಪರಿಮೆ, ನನಗೊಂದ್ ಸ್ವಲ್ಪ ಹಣ ಕೊಡ್ತೀನಿ ಸ್ವಲ್ಪ. ಯಾರು ಬೇಡ ಅಂತಾರಲ್ಲೇ ಮಗನ? ನಿನ್ನ ಹಣ ನಿನ್ನ ಕೊಡಕ್ ನಾವು ಒಳ್ಳೆ ಅಂತ ನಂಪ. ಯಾರ ದೊಡ್ಡ ಎಲ್ಲ ಮನ್ ಜಾತ್ರಿ ತೋಲೆ ತಮ್ಮ ಸಿಕ್ಕಂಗ್ ಮಜಾ ಮಾಡ ಮಜಾನ. ಗೌಡ್ರಿ, ನಾವಿನ್ನು ಬರುತ್ತೇವೆ. ನಮಸ್ಕಾರ. ಹೊಡೆಜಂತಿ
ಹಾಗೆ ಇವನ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನ ತಮ್ಮ ಮೈಲಾರಿಯನ್ನು ಬಿಡಿಸಿ ಕಳಿಸು. ನಾನು ಆ ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತೀನಿ. ಆಯ್ತು ಈಗ ಹಂಗ ಮಾಡ್ತಾನೆ. ರಾಜಪ್ಪ ನಡಿ ನಾವು ಹೋಗೋಣ. ಇನ್ನು ಮುಗಿಯಿತು ಈ ಊರಿನ ಬಡವರ ಅಂತ್ಯಕ್ರಿಯೆ. ನಾವು ಪಟ್ಟ ಪ್ರಸಾದವನ್ನು ಸ್ವೀಕರಿಸಲೇಬೇಕು. ಒಂದು ವೇಳೆ ಅದಕ್ಕೇನಾದರೂ ಧಿಕ್ಕರಿಸಿ ನಡೆದರೆ ಅಂದೇ ಅವರ ಮರಣ ಹೋಮ. ಹೋಗು ಕಪಿಯೇ, ನಾನ್ಯಾರೆಂಬುವರ ನರಗಳನ್ನು ಕತ್ತರಿಸಿ ಸಿಂಹನಾಗಿ ಬೆರೆಯುವ ಈ ಎಮ್ಮೆಲ್ಲಿ ರಂಗೇಗೌಡನನ್ನು ಎದು ಹಾಕಿಕೊಂಡು ಬದಿ ಕುಳಿತವರು ಯಾರಿಲ್ಲ ಈ ಜಗದಲ್ಲಿ. चामे शक्कर नहीं डाला तो क्या मजा रहे थे, मगर ये नाटक में ये कारिंग नहीं रहे